ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ KN ರಾಜನ್ ಅವರು ಪರೋಕ್ಷವಾಗಿ DK ಅವ್ರ ಮೇಲೆ ಹರಿಹೈದಿದ್ದಾರೆ, ಸಿಟ್ಟು ತಿಳ್ಕೊಂಡಿದ್ದಾರೆ. ಅದು ತುಮಕೂರಿನ DCC ಬ್ಯಾಂಕ್ ಗೆದ್ದ ನೆಲೆಗಟ್ಟಿನಲ್ಲಿ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಅಲ್ಲಲ್ಲೇ ಮಾತಾಡ್ತಿದ್ದಾರೆ DKಶಿ ವಿರೋಧವಾಗಿ. ಒಂದು ರೀತಿಯಿಂದ ಕಾಂಗ್ರೆಸ್ನಲ್ಲಿ ಒಳಯುದ್ಧ ನಡೆದದು. ಏನಿದ್ರು ಇಬ್ಬರು ಜಗಳ, DKಶಿ ಅವರದ್ದು ಮತ್ತು ನಮ್ಮ KN ರಾಜನ್ ಅವ್ರ ಜಗಳಿದ್ದು ಅಲ್ಲಿ ಪಕ್ಷದ ಒಳಗದ ಅನ್ನೋದು ಮಾತ್ರ ಚೌಕಟ್ಟಿನಲ್ಲದ ಅನ್ನೋದು ಅಷ್ಟೇ ಸತ್ಯದ. ಆದರೆ ಇಲ್ಲಿ ಪ್ರಶ್ನೆ ಮಾಡ್ತಿರುವಂಥ KN ರಾಜನ್ ಅವರು ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಯಾಕಪ್ಪ? ನಮಗೆ ಮೀಟಿಂಗ್ ಕರಿಬೇಡ್ರಿ, ನಮ್ಮ ಈ ಥರದ ದಿನ ಮೀಟಿಂಗ್ ಕರಿಬೇಡ್ರಿ, ಯಾಕೆ ಭೇಟಿ ಆದ್ರಿ, ಎಲ್ಲಿ ಏನು ಅವಶ್ಯಕತೆ ಅಂತ ಕೇಳ್ತೀರಿ. ಅದು ನೀವು ಏನು ಬೇಕಾದ್ರು ಮಾಡ್ತಿರಲ್ರಿ. ಶಾಗೆ ಹೋಗಿ ಪ್ರೈವೇಟಾಗಿ ಭೇಟಿ ಆಗ್ತೀರಿ, ಶಾ ಅವ್ರಿಗೆ ಜೊತೆಗೆ ನಮಸ್ತೆ ಸದಾ ವತ್ಸಲೆ ಅಂತೇಳಿ RSS ಗೀತೆಯನ್ನು ಹೇಳ್ತೀರಿ. ಮುಂದೆ ಅಂಬಾನಿಯ ಮಗನ ಮದುವೆಗೆ ಹೋಗಿ ಭಾಗವಹಿಸಿ ಬರ್ತೀರಿ. ನಮಗೆ ಜಸ್ಟ್ ನಾವು ಮಾತಾಡ್ರಿ, ಯಾಕ್ರಿ ಇವ್ರಿಗೆ ಸಂಕಟ ಅಂಥೇಳಿ ಹೆಸರು ಹೇಳದೇ ಇದ್ರು ಟಾರ್ಗೆಟ್ ಅವರಾಗಿದ್ದು. ಅದು ಸತ್ಯನದ. ಸ್ವತಃ ನಮ್ಮ ಖರ್ಗೆ ಅವರು ಪ್ರಯಾಗರಾಜ್ ಸಂಗಮದಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಬಡತನ ನಿವಾರಣೆ ಆಗುವುದಿಲ್ಲ ಅಂತ ಹೇಳಿದ ಮೇಲೂ ಹೋಗಿ ಸ್ನಾನ ಮಾಡಿ ಬಂದರು ಅವರು. ಇವ್ರಿಗೆ ಯಾರು ಕೇಳೋರಿಲ್ಲನ್ರಿ ಇಲ್ಲಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾವಾಗ? ನಾವು ಮಾಡಿದ್ರೆ ದೊಡ್ಡ ಇಶ್ಯೂ, ಅಂದರೆ ಅವ್ರು ಮಾಡಿದರೆ ಸಣ್ಣ ಇಶ್ಯೂ. ಈ ಮಲಸಾಯಿ ಧೋರಣೆ ಏಕೆ ಅನ್ನೋಂಥ ಪ್ರಶ್ನೆ KN ರಾಜನ್ ಮಾತಾಡ್ತಾರೆ. ಜೊತೆಗೆ ಅವ್ರ ಜೊತೆಗಾರರು ಕೇಳ್ತಾ ಇದ್ದಾರೆ. ಇವ್ರ ಮೂಲಕ ಸ್ವಲ್ಪ ಇವರು ನಮ್ಮ KN ರಾಜನ್ ಅವರು ವಿಶೇಷವಾಗಿ ಬಾಯಿ ಒಂದಿಷ್ಟು ಹರಿತವ್ರು ತಮಗೆ ಅನಿಸಿದ್ದನ್ನು ಮಾತಾಡಿಬಿಡ್ತಾರೆ. ಏನರ ನಾಳೆ ಇವತ್ತು ಮಾತಾಡೋದು. ಹೀಗಾಗಿ ತಮ್ಮ ಅಧಿಕಾರನ ಕಳ್ಕೊಂಡು ಅನ್ನೋದು ನಿಮಗೆ ಗೊತ್ತದ. ಸಹಜ ಆಡಾಡ್ತ ಮಾತಾಡಿದ್ದು ನಾವು ಮೊದಲು ನೋಡ್ಬೇಕಾಗಿದ್ದು, ಈಗ ನೋಡಿ ಹೆಂಗೆ ಅಂತೇಳಿ. ಹೌದು, ಸ್ವತಃ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ವಿರೋಧ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಅಂಥ ಸಂದರ್ಭದಲ್ಲೇ ಅದೇ ಪಕ್ಷದ ಅವರು ವಿರೋಧವಾಗಿ ಮಾತಾಡಿದಂಗೆ ಅನಿಸಿದ್ರು ಅವ್ರಿಗೆ. ಒಂದು ರೀತಿ BJPಗೆ ಇವರ ಭಾರ ಕೊಟ್ಟಾಗ ಆಗಲಿಲ್ಲೇನ್ರಿ ಅಂತೇಳಿ ಅವ್ರು ಕೇಳ್ತಾರೆ. ಹೌದು, ಮತ್ತು ಕೊಟ್ಟಾಗನ ಅದು ತಮ್ಮ ನಾಯಕನ ತಾವು ಬೆಂಬಲಿಸಬೇಕಾಗಿತ್ತು ಅಥವಾ ಮೌನ ಆಗಿಬಿಡ್ಬೇಕಾಗಿತ್ತು. ಆಗಲಿಲ್ಲ, ಮೌನ ಬಿಟ್ಟು ಬಿಡೋದು ಅದನ್ನ ವಿಷಯ. ಯಾಕಂದರೆ ಇವತ್ತು ದೊಡ್ಡ ಮೂಮೆಂಟ್ ಇದು ರಾಷ್ಟ್ರ ಮಟ್ಟದಲ್ಲಿ. ಹೌದು, ಇವತ್ತು ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಚೇಂಜ್ ಆಗಬೇಕು, ಪಾರದರ್ಶಕತೆ ಬರಬೇಕು, ಅಲ್ಲಿ ಯೋಗ್ಯರು ಎರಡೂ ಅಷ್ಟೇ ಬರಬೇಕು, ಎಲ್ಲ ಪಕ್ಷಗಳು ಅನ್ನುವಂಥ ವ್ಯಕ್ತಿ ಬರಬೇಕಾಗಿದೆ. ನಮ್ಮ ಈಗ ನಿಮ್ಗೆ ಗೊತ್ತದ ಈ ವಿಷಯದಲ್ಲ TN ಸೆಷನ್ ಅಂತೇಳಿ ಅವರಂಥ ವ್ಯಕ್ತಿಯಲ್ಲಿ ಬರಬೇಕಾಗಿದೆ. ನಿಮ್ಮ ಸ್ವಾಯತ್ತ ಸಂಸ್ಥೆ ಆಗಬೇಕಾಗಿದೆ. ಯಾರು ಅನ್ನೋದ್ರ ಬೇಕಾಗಿಲ್ಲ. ಇವತ್ತೇನೋ BJP ಪರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ನಾಳೆ ಕಾಂಗ್ರೆಸ್ ಹೇಳಿದ್ರೆ ಕಾಂಗ್ರೆಸ್ ಪರ ಮಾಡ್ತಾರೆ. ಇದು ಹೋಗ್ಬೇಕಾಗಿದೆ ನಮ್ಮಿಂದ. ಅದಕ್ಕೆ ಆಗಬೇಕಾಗಿದ್ದು ಅಲ್ಲಿ ಭ್ರಷ್ಟ ವ್ಯವಸ್ಥೆ ಕಿತ್ತಾಕೋ ಜೊತೆಗೆ ತಮ್ಮ ಸರ್ಕಾರಗಳಿಗೆ ಬೇಕಾಗುವಂತಹ ಎಲೆಕ್ಷನ್ ಕಮಿಷನ್ ನೇಮಿಸೋದು ಬಂದ್ ಆಗಬೇಕಾಗಿದೆ. ಅದಕ್ಕೆ ತಳದಂಥ ಎಕ್ಸಾಮ್ಸ್ ಮಾಡಲಿ, ಮತ್ತೇನೋ ಮಾಡಲಿ, ಅಲ್ಲಿ ಹಸ್ತಕ್ಷೇಪ ಆಗಬಾರ್ದು. ನ್ಯಾಯಾಂಗದಲ್ಲಾಗಿರ್ಬೋದು, ಎಲೆಕ್ಷನ್ ಕಮಿಷನ್ದಾಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, CBIದಲ್ಲಿ ಆಗಿರ್ಬೋದು, ITಯಲ್ಲಿ ಆಗಿರ್ಬೋದು, ನಮ್ಮ ಲೋಕಾಯುಕ್ತದಲ್ಲಿ ಆಗಿರ್ಬೋದು, ಎಲ್ಲೂ ಹಸ್ತಕ್ಷೇಪ ಲೋಕಪಾಲ್ ಅಂತ ಮಾಡೇ ಇಲ್ಲ ಬಿಡ್ರಿ. ಇದು ಇಲ್ದಂಗೆ ಅದು ನಮ್ಮಲ್ಲಿ. ಅದನ್ನೆಲ್ಲ ಆಡಳಿತಾರೂಢ ಸರಿಯಾಗಿ ಹಸ್ತಕ್ಷೇಪ ಮಾಡೋದ್ರಿಂದಾಗೆ ನಿಮ್ಗೆ ಗೊತ್ತದ ಏನಾಗ್ತಾ ಇದ್ದಾವೆ ಅಂತೇಳಿ. ಯಾರು ಗೆದ್ದಿರ್ತಾರೆ ಅವ್ರು ಬಲ ಪಡ್ಕೊತ ಹೋಗ್ತಾರೆ ಅಧಿಕಾರಿಗಳು. ಇವತ್ತು ಜ್ಞಾನೇಶ್ವರ ಅವರು ಅದನ್ನ ಮಾಡ್ತಾ ಇದ್ದಾರೆ. BJP ಪರ ಹೇಳಿಕೊಡುವಂಗೆ ಮಾತಾಡ್ತಾ ಇದ್ದಾರೆ. ನೀವು ಆಗ ಕೇಳಬೇಕಾಯ್ತು, ಈಗ ಕೇಳಬೇಕಾಯ್ತು, ತುಸ ಇರ್ತವೆಲ್ಲ ಅಭ್ಯಾಸ ಮಾಡಬೇಕಾಗ್ತದೆ. ಎಲ್ಲಿ ಆಗಿದೆ, ಏನಾಗಿದೆ, ಅವು ವೋಟ್ ಹಾಕಿದ್ಮೇಲೆ ಮತ್ತೆ ಅವ್ರ ಟೈಮ್ ಸಿಗುವಂಥವೆಲ್ಲ ಅವು. ಎಲೆಕ್ಷನ್ ಏನು ನೀವು ಅದು ಸರ್ವೆ ಮಾಡೋ ಮುಂದೆ ಕೆಲವೊಂದು ಸಿಗುವುದಿಲ್ಲ. ಮತ್ತು ಎಲ್ಲರೂ ಅದನ್ನು ಕಾಯ್ಕೋದು ಕೂಡೋದು ಸ್ಥಿತಿ ಇರುವುದಿಲ್ಲ. ಅದು ಅವ್ರ ಡ್ಯೂಟಿ ಅಲ್ರಿ, ತಪ್ಪಾಕೆ ಆಗ್ಬೇಕು ಅವರಿಂದ ಅನ್ನೋದು ಇಲ್ಲಿ ಭಾಳ ಪ್ರಮುಖ ಪ್ರಶ್ನೆ. ಎಲೆಕ್ಷನ್ ಕಮಿಷನ್ ಡ್ಯೂಟಿ ಏನಪ್ಪ? ಸಿಕ್ಕಾಪಟ್ಟೆ ಪೇಮೆಂಟ್ ತೊಗೊತಾರೆ, ಸಿಕ್ಕಾಪಟ್ಟೆ ಜನ ಅದಾರ, ಸಿಬ್ಬಂದಿ ತೊಗೊಂಡಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ. ಅಂದಾಗ ಅಲ್ಲಿ ತಪ್ಪು ಯಾಕೆ ಆಗಬೇಕು? ಒಬ್ಬ ವ್ಯಕ್ತಿ ಹೆಸರು 3-4 ಕಡೆ ಯಾಕೆ ಬರಬೇಕು? ಅವ್ರ ಕಡೆ ಅದಲ್ರಿ, ಒಂದು ಬಟನ್ ಹೊಡೆಸಾಗ ಅವ್ರ ಹೆಸರು ಎಪಿಕ್ ನಂಬರ್ ಹಾಕಿ ಕೊಡಿದ್ರೆ ಅವ್ರು ಎಷ್ಟು ಜನ ಹೆಸರಿನ ಅದಾರ ಬಂದೇ ಬಿಡೋದೈತಿ. ಅಂತಂದ್ರೆ ಡಿಲೀಟ್ ಮಾಡೋಕೆ ಬರೋದಿಲ್ಲ ಇವ್ರಿಗೆ, ಅಥವಾ ನೋಟಿಸ್ ಕೊಡಕ್ಕೆ ಬರೋದಿಲ್ಲ ಇವರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಉತ್ತರ ಅವರಲ್ಲಿಲ್ಲ. ಎಲೆಕ್ಷನ್ ಕಮಿಷನ್ ಎಲ್ಲ ಇಂಥವೆಲ್ಲ ಆಗೋದು ಸರ್ಕಾರ ಪರ ಇದ್ದಾಗ ಅವ್ರು ಎಲ್ಲೆಲ್ಲಿ ಓಟ್ ಹಾಕ್ತಾರೆ. 3-4 ರಾಜ್ಯಗಳಲ್ಲೇ
ಮೂರ್ನಾಲ್ಕು ರಾಜ್ಯಗಳ ಹೆಸರಿನಿಂದ ಅನೇಕ ಹೆಸರುಗಳು ಬಂದಿದ್ದಾವೆ ಇಲ್ಲ. ಅದು ಈಗ ಎಲೆಕ್ಟ್ರಾನಿಕ್ ಈ ಯುಗದಲ್ಲೇ ಬರ್ತಾ ಇದ್ದಾವೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ಈಗೆಲ್ಲ ಇದ್ದಾಗ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಆ ಚಳವಳಿ ಮಾಡೋ ಬಂದ ನಮ್ಮ ರಾಹುಲ್ ಗಾಂಧಿಯವರು ಅದರ ವಿರೋಧವಾಗಿ ಒಂದು ರೀತಿ ಮಾತಾಡಿದಾಗ ಕೇಂದ್ರ ಜನರು ತಮ್ಮ ಮಿನಿಸ್ಟರ್ಶಿಪ್ ಕಳ್ಕೊಬೇಕಾದ ಅನ್ನೋದು ಭಾಳ ಸ್ಪಷ್ಟದ ಇದ್ರು. ಆದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಬುದ್ಧಿವಂತರಿದ್ದಾರೆ, ಬೆರಕಿದ್ದಾರೆ, ಸಂಯಮದಿಂದ ಇರ್ತಿರ್ತಾರೆ. ಏನು ಮಾಡಿದ್ರು ಒಂದು ನೆಲಗಟ್ಟಿನಲ್ಲಿ ಏನೋ ಮಾಡ್ತಿರ್ತಾರೆ. ಹೌದು, ಒಂದು ಸದಾ ಒತ್ಸರ ದೇಶದ ಬಗ್ಗೆ ನೆನಪಿಸಿಲ್ಪ ನಾವು ಅದೇ ಅದು ಕಾಂಟ್ಯಾಕ್ಟ್ ಉಳ್ಳಾರಂದ್ರೆ RSS ಅವ್ರದ್ದು ಕೇಳ್ತಾರೆ. ಇವತ್ತು ಅವರು ತಪ್ಪಿಸ್ಕೊಳ್ಳೋಕೆ ಹಾಯ್ದು ಇಟ್ಕೊಂಡಿರ್ತಾರೆ ಅವರು. ಹೌದು, ಅದು ಇರಬಾರ್ದಾಯಿತು RSS ಅವರು ನಾವು ಅನ್ಬೋದು, ಕಾಂಗ್ರೆಸ್ಸಿಗರು ಮತ್ತಾರು ಅನ್ಬೋದು. ಆದರೆ ಅವ್ರು ದೇಶಕ್ಕೆ ವಂದನೆ ಸಲ್ಲಿಸುವಂಥ ವಿಷಯ ಅದ್ರಲ್ಲಿ ಏನು ತಪ್ಪದ್ರಿ ಅಂದ್ರೆ, ನಮ್ಮ ದೇಶಭಕ್ತಿ, ನಮ್ಮ ತಾಯಿ ನಾವು ನೆನೆಸೋರು ಏನದ, ಒಂದೇ ಮಾತ್ರ ಅಂತ ಹೇಳಿದ್ರೆ ಏನದ, ಹಾಗೆ ಅದು ಒಂದಪ್ಪ ಅಂತ ಹೇಳಿಬಿಡ್ತಾರೆ. ಇನ್ನು ನನ್ನ ನಂಬಿಕೆಯಪ್ಪ ಏನೋ ನಾ ಹೋಗಿ ಗಂಗಾ ನದಿಯಲ್ಲಿ ಮುಳುಗಿ ನನ್ನ ನಂಬಿಕೆ ಪಾಪ ಇರ್ಬೋದು, ಖರ್ಗೆ ಅವ್ರ ನಂಬಿಕೆ ಅವ್ರ ಜೋಡಿ ಸಂವಿಧಾನ ಕೊಟ್ಟದ್ದು ಇಬ್ಬರಿಗೂ. ಅದನ್ನು ಧರ್ಮವನ್ನು ನಿರಾಕರಿಸಿದ್ರೆ, ಅದು ದೇವರನ್ನು ನಿರಾಕರಿಸಿದ್ರೆ ಜಾತಿ ಪ್ರಶ್ನೆ ಬರ್ತಿರಲಿಲ್ಲ ಅಲ್ಲಿ. ಅದಿಲ್ಲ, ಅಂಬೇಡ್ಕರ್ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಪಷ್ಟವಾಗಿ ಇಟ್ಬಿಟ್ಟಿದ್ದಾರೆ. ಅದನ್ನು ಧರ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಮ್ಮ ಆರಾಧನೆ ಸ್ವಾತಂತ್ರ್ಯ ನಮಗದ, ದೇವಾಲಯ ಸ್ವಾತಂತ್ರ್ಯ ಕೊಟ್ಕೋಬೋದು, ಮಾಡ್ಬೋದು, ಎಲ್ಲ ಅದಾವೆ ನಮ್ಮಲ್ಲೇ. ಅದು ಹಂಗಂತ ಹೇಳ್ಕೊಂಡು ತಪ್ಪಿಸ್ಕೊಳ್ತಾರೆ ಅವರು. ಒಂದು ಹಾದಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತು ಪ್ರತಿಯೊಂದಕ್ಕೂ ಸಹಿತ ಅವ್ರು ಲೆಕ್ಕಾಚಾರ ಸಿದ್ಧ ಹೇಳ್ತಿರ್ತಾರೆ. ಮುಂದಿನ ಅಂಬಾನಿ ಮನೆಗೆ ರಾಹುಲ್ ಗಾಂಧಿ ಹೋಗಲಿಲ್ಲ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇದ್ರಿ? ನಮ್ಗೆ ಕರೆದ್ರು ಪಾಪ, ನಾಯಿ ಬೇಡಲ್ಲಿ ಅವ್ರನ್ನ ಆತ್ಮೀಯ ಕರೆದ್ರು, ಆತ್ಮೀಯ ಹೋದ್ವಿ. ಮತ್ತು ಎಲ್ಲ ಕಡೆ ಅವರು ಇನ್ವೆಸ್ಟರ್ಸ್ ಅದಾರ, ನಮ್ಮ ರಾಜ್ಯಕ್ಕೆ ಇನ್ವೆಸ್ಟರ್ ಆಗಿ ಬರಲಿ ಅಂತ ಹೇಳ್ತಾರೆ. ಅಂದರೆ ಇದು ಎಲ್ಲರಿಗೂ ಉತ್ತರಗಳು ಅದಾವ ಡಿ ಕೆ ಶಿವಕುಮಾರ್ ಅವರಲ್ಲೇ. ಆದರೂ ಇವತ್ತು ಪ್ರಶ್ನೆ ಮಾಡ್ತಾಯಿದ್ರು, ಮಾಡಬೇಕು ಮತ್ತು ಮಾಡಬಾರ್ದು ಅಂತ ಅಲ್ಲ ಐತಿಲ್ಲ. ಕೆ ಎನ್ ರಾಜನವ್ರು ಮಾಡಬೇಕು, ಅದನ್ನು ಅದ್ರ ಹಿಂದಿದ್ದವ್ರು ಸಪೋರ್ಟ್ ಮಾಡಬೇಕು. ಅದಕ್ಕೆ ಹೌದು ಇದು ಸತ್ಯದ, ಯಾಕಪ್ಪ ನೀವು ಮಾಡಿದಿರಿ ಅಂತೇಳಿ. ಆದರೆ ನಾವು ಮೀಟಿಂಗ್ ಮಾಡಿ ನಿಮಗೇನು ತ್ರಾಸ ಆಗ್ತದೆ ಇವ್ರು ಕೇಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಭಯ ಏನಪ್ಪ ಅಂದ್ರೆ, ನೀವೆಲ್ಲ ಕೂಡಿ ನಾನು ಓಡಿಸ್ತೀರಿ, ಅದು ನನ್ನ ಏನಪ್ಪ ಅದರ ಅಧ್ಯಕ್ಷ ಪದಕ್ಕೆ ಕಿತ್ತಾಗ್ತಿರೋದು ಮತ್ತೇನು ಮಾಡ್ತೀನಿ ಅಂತ ಅವ್ರ ಭಯ. ಅವರು ಅದಕ್ಕೆ ಅದನ್ನು ಮೇಲೆ ಹೋಗಿ ಮಾಡ್ತಾ ಪಕ್ಷದಲ್ಲಿ ಡಿಸ್ಪ್ಯೂಟ್ ಆಗಬಾರ್ದ್ರಿ, ಹಾಗ್ರಿ ಹೀಗೆ ಹೇಳಿ ನಿಮಗೆ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಧ್ಯಕ್ಷ ಸ್ಥಾನ ಒಂದು ದೊಡ್ಡ ಅವರಲ್ಲಿ ಹುದ್ದೆ ಅದ, ಆ ಹುದ್ದೆಯ ಸದುಪಯೋಗ ದುರುಪಯೋಗ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕೆ ರಾಜನವ್ರು ಮಾಡುತ್ತಿರೋಂಥ ಪ್ರಶ್ನೆಗಳು ಯಥಾಯೋಗ್ಯನ, ತಪ್ಪಂತಿಲ್ಲ. ಆದರೆ ಅವ್ರು ಈ ರೀತಿಯಾಗಿ ಡಿ ಕೆ ಶಿ ಅವರು ತಪ್ಪಿಸ್ಕೊಂಡಿದ್ದಾರೆ ಈಗಾಗಲೇ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಡಿ ಕೆ ಶಿ ಅವ್ರ ಬದಲಾಗಿ ಆಗಿರ್ಬೋದು, ಸತೀಶ್ ಅವ್ರ ಬದಲಾಗಿ ಆಗಿರ್ಬೋದು, ಹೈಕಮಾಂಡ್ಗೆ ಒಂದು ಏನಪ್ಪ ಅಂದ್ರೆ ಭಯಾನೂ ಅದ. ಯಾವಾಗ ಏನಾಗಬಹುದಪ್ಪ, ಇಬ್ಬರು ಕಾಂಪಿಟೇಟರ್ ಅದಾರ. ಮತ್ತು ನೀವು ಸತೀಶ್ ಅವ್ರ ಜೊತೆ ಗುರುತಿಸ್ಕೊಳ್ಳೋದ್ರಿಂದಾಗ ಸತೀಶ್ ಅವರಿಂದೆಲ್ಲ ನಾಳೆ ಮುಖ್ಯಮಂತ್ರಿ ಪದವಿ ಕಾಂಪಿಟೇಷನ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಬರ್ಬೋದು, ಬೇಡ ಪರಮೇಶ್ವರ್ ಅವ್ರು ಬರ್ಬೋದು, ಬೇಡ ಜೊತೆ ಕೆ ಎನ್ ರಾಜನ ಬರ್ಬೋದು. ಅದಕ್ಕೆ ಅವ್ರು ಅಲ್ಲಟ್ ಇದ್ಕೊಂಡು ನೀವು ಕೂಡ ನೋಡ್ತಿರ್ತಾರೆ, ಅಷ್ಟೇ ಇಲ್ಲ, ಮತ್ತೇನಿಲ್ಲ. ಅದಕ್ಕೆ ಇಲ್ಲಿ ಬಂದಂಥ ಸಮಸ್ಯೆ ಏನಪ್ಪ ಅಂತಂದ್ರೆ, ನೀವು ಕುಡಿದು ರಾಜಕೀಯ ಸಂಚಲನ ಮೂಡಿಸೋರು ಅಂತ ಅವ್ರು ಅಂತಾರೆ. ಅದು ನೋಡಿದ್ಕೊಳ್ಳಿ ಫಸ್ಟ್ ಹೌದಪ್ಪ ಅನ್ನಿಸ್ತದೆ. ಇದು ಏನು ಅನ್ನಿಸ್ತದಪ್ಪ, ನಂಬಿಕೆಗಳ್ರಿ. ಅವ್ರು ವೈಯಕ್ತಿಕರು ಭೇಟಿ ಆದರು, ಬಂದು ಆದರು. ಈಗ ಯಾವುದೋ ಹಿರಿ ಮನೆಗೆ ಬಂದು ನಿಂತಪ್ಪ ಅಂತಂದ್ರೆ ಬರ್ರಿ ಅಂತೇಳಿ ಕರಿಬೇಕಾಗ್ತದೆ. ಇದು ನಮ್ಮ ಸಂಸ್ಕೃತಿ. ನಮ್ಮ ಡೆಡ್ ಅಗೇನ್ಸ್ಟ್ ಇದ್ರು ಮನೆಗೆ ಬಂದು ಮನೆಗೆ ಬರ್ರಿ ಅಂತ ಹೇಳ್ಬೇಕಾಗ್ತದೆ. ಹಂಗಂತ ತಪ್ಪಿಸ್ಕೊಳ್ತಾರೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕೆ ಎನ್ ರಾಜಣ್ಣವರು ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈಗ ಮಾಡಬೇಕಾಗಿದ್ದು ಮುಖ್ಯ ಏನಪ್ಪ ಅಂತಂದ್ರೆ, ಈ ಇಲೆಕ್ಷನ್ದಲ್ಲಿ ಆದಷ್ಟು ಈಗ ಗೊತ್ತದವ್ರಿಗೆ ಹಿಂದುಳಿದವರ SC ಮತ್ತು ST ಮೈನಾರಿಟಿಗಳ ಮತಗಳು ಸಾಕಷ್ಟಿದ್ದಾವೆ. ಅವ್ರನ್ನ ಕ್ರೋಢೀಕರಿಸಿ ಅವ್ರಲ್ಲಿ ಧೈರ್ಯ ತುಂಬೋದು ಕೆಲಸ ಮಾಡಿ ಎಬ್ಬಿಸಿ ನಿಲ್ಲಿಸ್ಬೇಕಾಗ್ಯದ, ಸಂಘಟನೆ ಮಾಡಬೇಕಾಗ್ಯದ. ಯಾಕಂತಂದ್ರೆ ಈಗಲೇ ಸರ್ವೇದಿಂದ ಒಂದು ಫಿಕ್ಸ್ ಹೊರಗೆ ಬಂದುಬಿಟ್ಟದೆ. ಇವತ್ತೇನೋ ನಮ್ಮ ಈ ಹಿಂದುಳಿದವರ ಆಯೋಗ, ಕಾಂತರಾಜ್ ಆಯೋಗನ ಈಗ ರಿಜೆಕ್ಟ್ ಮಾಡಿರ್ಬೋದು, ಆದರೂ ಸತ್ಯ ಗೊತ್ತಾಗ್ಯದ, ಇವ್ರು ಮತದಾರ ಹೆಚ್ಚಿದಾರಪ್ಪ. ಆ ದಿಶೆಯಲ್ಲಿ ತಮ್ಮ ಕೆಲಸ ಮಾಡಿದ್ರೆ ಇನ್ನೂ ಯೋಗ್ಯ. ಸುಮ್ಮನೆ ಅದು ಡಿ ಕೆ ಶಿವಕುಮಾರ್ ತಲೆ ಹಾಕಿದ್ರೆ ಏನು ಅರ್ಥ ಇಲ್ಲ, ಆದರೂ ಅಡ್ಡಿ ಇಲ್ಲ. ಒಂದು ಯೋಗ್ಯ ರೀತಿ ಹಾಕಿದ್ರೆ ನಡೀತದೆ. ಅವ್ರದ್ದು ನಡೀತಿದ್ದು ನಮ್ಮದು ನಡೀದಿಲ್ಲ ಅನ್ನುವಂಗೆ ಸಣ್ಣ ಹುಡುಗತೆ ಮಾತಾಡೋಗಿಂತಲೂ ಪ್ರಬುದ್ಧವಾಗಿ ಸಾಕಷ್ಟು ಅವರಲ್ಲಿ ಜನ ಇದ್ದಾರೆ. ಹಿಂದುಳಿದವರಲ್ಲ, SC ಮತ್ತು ST ಅವರಲ್ಲೇ ಅವ್ರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡ ತಮ್ಮ ಸಂಘಟನೆ ಬೆಳೆಸ್ಕೊಂಡು. ಯಾಕಂದರೆ ಇಲೆಕ್ಷನ್ ಉತ್ತರ ರೀ, ಮತ್ತೊಂದು ಉತ್ತರ ಇಲ್ಲ, ಓಟೋ ಉತ್ತರ. ಜನ ನಿಮ್ಮನ್ನು ಆಯ್ಕೆ ಮಾಡುವಂಥ, ಇನ್ನಷ್ಟು ಗಟ್ಟಿಯಾಗುವಂಥ, ಇನ್ನಷ್ಟು ಹೆಚ್ಚಿಗೆ ಸೀಟುಗಳು ಬರುವಂಥ ಕೆಲಸವನ್ನು ಮಾಡಿದರೆ ಸಿದ್ದರಾಮಯ್ಯಂತರ ಯಾರಾದರೂ ಮತ್ತು ಅಲ್ಪಸಂಖ್ಯಾತರು ಅಥವಾ ಹಿಂದುಳಿದವರು ಅಥವಾ ಮತ್ತಾರು ಎಲ್ಲೆಲ್ಲ ಆಗೋ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಆದಿವಾಸಿಗಳು ಸಹಿತ
ಅಂದ್ರೆ ನಾನು ಹೇಳೋ ಉದ್ದೇಶ ಒಂದೇ ಇಲ್ಲ. ನಮ್ಮ ಡಿ ಕೆ ಶಿ ಅವರು ಅದು ಮಾಡಿದ ತಪ್ಪನ ಏನದು ಎರಡು ಮಾತೇ ಇಲ್ಲ. ಸ್ವತಃ ಖರ್ಗೆ ಅವರು ಹೇಳಿದಾಗ ಸುಮ್ಮನೆ ಗಾಪ್ಚಪ್ ಹೋಗಿ ಬಂತಮ್ಮ ದೇವ್ರಿಗೆ ಮುಗಿಸಿ ಬರುವಲ್ರು. ಅವರು ಹೇಳ್ತಾರೆ ಇಲ್ಲ ನಾ ಏನು ಹೇಳಿಲ್ಲ ಅಂತ ಅವರು ಅಂತಾರೆ ಬುದ್ಧಿವಂತ ಹೋಗ. ಒಟ್ಟಾರೆಯಾಗಿ ಇದೊಂದು ಜಸ್ಟ್ ಏನಪ್ಪ ಅಂತಂದ್ರೆ ಒಂದು ಇಬ್ಬರು ನಡಕ ಇನ್ನೂ ಭಿನ್ನಾಭಿಪ್ರಾಯವನ್ನು ತೋರಿಸುವಂಥ ಘಟನೆ ಆಗ್ಯದ. ಈ ಘಟನೆ ಬಗ್ಗೆ ಡಿ ಕೆ ಶಿ ಅವರಾಗಿರ್ಬೋದು, ಹೈಕಮಾಂಡ್ ಅವರ ಆಗಿರ್ಬೋದು, ಅಥವಾ ಸ್ವತಃ ಇವ್ರ ಪಕ್ಷದವ್ರು ಆಗಿರ್ಬೋದು, ಒಳಗಿನ ಪಕ್ಷದವರು ಸೀರಿಯಸ್ ಆಗಿ ತಿಳ್ಕೊಂಡು ಇನ್ನಷ್ಟು ಗಂಭೀರವಾಗಿ ನಮ್ಮ ಕೆ ಎನ್ ರಾಜನ್ ಅವರು ನಮ್ಮ ಹೋರಾಟವನ್ನು ಮುಂದೆ ವಹಿಸಿದ್ರೆ ಯೋಗ್ಯ ಅಂತ ನಮಗೆ ಅನ್ನಿಸ್ತದ್ರಪ್ಪ. ಇದು ಕೆ ಎನ್ ರಾಜನ್ ಅವ್ರಿಗೆ ಏನು ಅನ್ನಿಸ್ತದೆ ಗೊತ್ತಿಲ್ಲ, ಬಟ್ ಅವ್ರು ಪ್ರತಿಭಟನೆ ಮಾತ್ರ ಮಾಡ್ತಾಯಿದ್ದಾರೆ. ಡಿ ಕೆ ಶಿ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಜೊತೆಗೆ ಆದಷ್ಟು 28ರಲ್ಲೇ ಅವ್ರು ಮುಖ್ಯಮಂತ್ರಿ ಆಗದಂಗೆ ಏನೇನು ಮಾಡೋಕ್ಕೆ ಸಾಧ್ಯ ಅದು ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಭಾಳ ಜನ ಮಾತಾಡ್ತಾ ಇದ್ದಾರೆ. ಆ ಸುಳ್ಳು ಕರಡು ನಮಗೆ ಬಿಟ್ಟಂಥದ್ದು ಆದರೂ ನಡೆಯೋದನ್ನು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಜೊತೆಗೆ ಇದೊಂದು ಜಸ್ಟಪ್ಪ ನಿಮ್ಮ ಜೊತೆ ಚರ್ಚೆ ಕೆ ಎನ್ ರಾಜನ್ ಬಂದಾಗೆ ಆ ದಿಶೆಯಲ್ಲಿ ನೀವು ಏನು ಯೋಚನೆ ಮಾಡ್ತೀರಂತ ತಿಳಿಸ್ತಾಯಿರಿ, ಹೇಳ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಜೊತೆಗೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.